ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು CM ನವೀನ್ ಕುಮಾರ್ ಅಂತ ಹೇಳಿ. ಚಿಕ್ಕಬೊಮ್ಮನಹಳ್ಳಿ ಅರಕಲಗೂಡು ತಾಲೂಕು ಹಾಸನ ಜಿಲ್ಲೆಯಿಂದ ನಾನಿದೆ. ನಾನು ಪ್ರಗತಿಪರ ಹೇಳ್ತೀನಿ. ಮೊದಲಿಗೆ ನಾನು ವಿದ್ಯಾಭ್ಯಾಸ ಬಂದು ನಾನು BA. ನಾನು ಸುಮಾರು ಚಿಕ್ಕ ವಯಸ್ಸಿನಿಂದನೂ ವ್ಯವಸಾಯನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮದು ಮೂಲತಃ ಕೃಷಿ ಕುಟುಂಬ ಆದ್ದರಿಂದ ನಾವು ವ್ಯವಸಾಯವನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯ ಅಂದ್ರೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಒಂಥರ ನಿರಾಸಕ್ತಿ ತೋರಿಸ್ತಾರೆ. ವ್ಯವಸಾಯ ಅಂತ ಕೇಳಕ್ಕೆ ಅಷ್ಟೇ ಚಂದ ಅಗ್ರಿಕಲ್ಚರ್ ಅಂದ್ರೆ ಎಲ್ಲ ಟೌನಿಂದ ಬರ್ತಾರೆ ನೋಡ್ತಾರೆ. ಬಟ್ ಅದ್ರ ಹಿಂದಿನ ಕತೆ ತುಂಬಾ ಕಷ್ಟ ಆಗಿರ್ತದೆ. ಇವತ್ತು ಸುಮಾರು ಕೃಷಿಗಳು ಏನಪ್ಪಾ ಅಂತಂದ್ರೆ ಅದರಲ್ಲೂ ತೋಟಗಾರಿಕೆ ಬೆಳೆಗಳಲ್ಲಿ ದೀರ್ಘಾವಧಿ ಬೆಳೆಗಳನ್ನ ನಾವು ಬೆಳೀತಾ ಇದ್ದೀವಿ. ಸಾಕಷ್ಟರಲ್ಲಿ ಹಲವಾರು ಸಮಸ್ಯೆಗಳಿದಾವೆ. ಈಗ ನಮ್ಮದು ಹಾಸನ ಜಿಲ್ಲೆಯಲ್ಲಿ ನಾವೊಂಥರ ಎಲ್ಲ ಡಿಸ್ಟಿಕ್ ನೋಡೋದಕ್ಕಿಂತನೂ ನಮ್ಮ ಹಾಸನ ಡಿಸ್ಟಿಕ್ ಬಂದು ನೋಡ್ಬಿಟ್ರೆ ಎಲ್ಲ ಇಡೀ ನಮ್ಮ ಕರ್ನಾಟಕದ ಚಿತ್ರಣ ಬಂದ್ಬಿಡುತ್ತೆ. ಯಾಕೆಂತ ಅಂದ್ರೆ ನಮ್ದು ಅರೆಮಲೆನಾಡು ಆದ್ರಿಂದ ನಾವು ಎಲ್ಲ ಥರದ ಬೆಳೆಗಳನ್ನು ಬೆಳಿತೀವಿ. ಉದಾಹರಣೆಗೆ ನಾವು ಆಲೂಗೆಡ್ಡೆನೂ ಬೆಳಿತೀವಿ, ಶುಂಠಿನೂ ಬೆಳಿತೀವಿ, ಜೋಳನೂ ಬೆಳಿತೀವಿ, ಮತ್ತೆ ಅಡಿಕೆ, ತೆಂಗು, ಬಾಳೆ, ಏಲಕ್ಕಿ, ಮೆಣಸು, ಕಾಫಿ ಈ ಥರ ಸಮಗ್ರ ಕೃಷಿಗಳನ್ನ ಮಾಡ್ತಾ ಇದ್ದೀವಿ. ಹಸು, ಮೇಕೆ, ಕುರಿ, ದನ ಇವೆಲ್ಲವನ್ನು ಸಾಕೊಂಡು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಬ್ಬ ಕೃಷಿಕ ಆಗಬೇಕು ಅಂತ ಅಂದರೆ ಸಮಗ್ರ ಕೃಷಿ ಇದ್ದರೆ ಮಾತ್ರ ಅದು ಯಾವುದೇ ಒಂದು ತೋಟ ನಿರ್ವಹಣೆಗೆ ಅನುಕೂಲ ಆಗ್ತದೆ. ಜೊತೆಗೆ ಇವತ್ತು ನಾವು ಸುಮಾರು ನಮ್ಮ ಬೆಳೆಗಳಲ್ಲಿ ಈಗ ನಾನು ಹೊಸದಾಗಿ ಮೆಣಸು ಬೆಳೆದಿದ್ದು ಸುಮಾರು ಒಂದು 8 ವರ್ಷದಿಂದ ಬೆಳೀತಾ ಇದ್ದೆ. ಬೆಳೆದಾಗ ನಾನು ಏನಾಯ್ತು ಅಂತಂದ್ರೆ ನನ್ನ ಭೂಮಿಗೆ ಯಾವುದೇ ರೀತಿ ಕೆಮಿಕಲ್ಸ್ನ ನಾನು ಉಪಯೋಗಿಸಲ್ಲ. ಯಾಕಂದರೆ ನಾನು ಸ್ವಲ್ಪ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತೀನಿ. ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ನನಗೆ ತುಂಬ ಇಷ್ಟ ಅನ್ನೋಕ್ಕಿಂತ ಹೆಚ್ಚಿಗೆ ಮುಂದಿನ ಫ್ಯೂಚರ್ಗೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಕೊಂಡು ಹೋದ್ರೆ ಮಾತ್ರ ನಾವು ನಮ್ಮ ಮುಂದಿನ ಪೀಳಿಗೆನ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಅಂದರೆ ಈಗ ತೀರಾ ಇವಾಗೆಲ್ಲ ಅದು ಇದು ಅಂತೇಳಿ ಬಂದು ಎಲ್ಲ ಕೆಮಿಕಲ್ಸ್ಗಳನ್ನ ತಂದು ಹಾಕಿ ನಮ್ಮ ಭೂಮಿ ಎಲ್ಲ ಈಗ ಆಲ್ರೆಡಿ ಹಾಳು ಮಾಡ್ಕೊಂಡಿದ್ದೀವಿ. ನಾನು ಈಗ ವಿಜ್ಞಾನಿಗಳನ್ನ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಅಂದರೆ ಈ ಇದು ಕೆಮಿಕಲ್ಸನ್ನು ಹಾಕದೆ ಆರ್ಗ್ಯಾನಿಕ್ ಏನು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಹಿಂದೆ ಯಾವ ರೀತಿ ನಮ್ಮ ಪೂರ್ವಿಕರು ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇರೋ ಅದೇ ರೀತಿ ಮಾಡ್ಕೊಂಡು ಅದರಲ್ಲಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಬಟ್ ಆದರೆ ಇಳುವರಿಗೆ ಕೆಮಿಕಲ್ಸನ್ನು ಆದಷ್ಟು ಕಮ್ಮಿ ಮಾಡಿ ನಮ್ಮ ಬೆಳೆಯಲ್ಲಿ ಹೆಚ್ಚಿನ ರೀತಿ ಯಾವ ರೀತಿ ಇಳುವರಿ ತೆಗಿಬೋದು ಅನ್ನೋದನ್ನ ನಾವು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಮ್ಮ ರೈತರಿಗೆ ಹೆಲ್ಪ್ ಆಗ್ತದೆ. ಮತ್ತೆ ಹಿಂದೆ ನಾವು ಕಾಣಂಗೆ ನಾವು ಆನೆ ಮಾಡ್ಕೊಂತ ಒಂದು ಗೊಬ್ಬರ 20 ಅಂತೇಳಿ ಅದನ್ನು ಬಿಟ್ಟರೆ ಯಾವ ಗೊಬ್ಬರ ನಾವು ಹಾಕ್ತಾ ಇರಲಿಲ್ಲ ರೈತರು.